ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನ ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಈಗ ಧನುರಾಶಿ, ಇತ್ತೀಚಿನ ದಿನಗಳಲ್ಲಿ ನಾವು ಯುದ್ಧ ಅಂತ ಹೇಳುವಂಥದ್ದು ಸಾಕಷ್ಟು ಕೇಳ್ತಾ ಇದ್ದೇವೆ. ಯಾಕಂದ್ರೆ ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ. ಇನ್ನು ಮನುಷ್ಯರ ಮಧ್ಯದಲ್ಲಿ ಕಾದಾಟ ಆಗ್ತಾ ಇದೆ. ಈಗ ಮನುಷ್ಯರ ಮಧ್ಯದ ಕಾದಾಟ ಆಗಿರಬಹುದು, ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧಗಳಾಗಿರಬಹುದು, ಇದಕ್ಕೂ ಧನುರಾಶಿಗೂ ಮತ್ತು ರಾಹುಗ್ರಹಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ? ಸಂಬಂಧ ಇರುತ್ತೆ. ಯುದ್ಧ ಅಂದ ತಕ್ಷಣ ಒಂದೋ ರಾಹುವಿನ ತೊಂದರೆ ಇರಲೇಬೇಕಾಗತ್ತೆ, ಇಲ್ಲ ಚಂದ್ರನ ತೊಂದರೆ ಇರಬೇಕು, ಇಲ್ಲ ಕೇತುವಿನ ದುಷ್ಟ ತೊಂದರೆ ಇರಲೇಬೇಕು, ಶನೈಶ್ಚರನ ತೊಂದರೆಗಳಿರಬೇಕು, ಮಂಗಳನ ತೊಂದರೆಗಳಿರಬೇಕು. ಹಾಗಾದರೆ ಯುದ್ಧವನ್ನು ತಪ್ಪಿಸಬಹುದಾದಂತಹ ಗ್ರಹಗಳೇ ಜಾಸ್ತಿನಾ ಅಂತ ಕೇಳಿದರೆ, ಇವೆಲ್ಲವೂ ಆ ಪ್ರಮಾಣದಲ್ಲಿ ಉದ್ರೇಕವನ್ನು ನಿರ್ಮಿಸಬಹುದಾದಂತಹ ವಿಷಯವನ್ನು ಮಾಡಿದರೆ ಮಾತ್ರ. ಈಗ ನಾನು ಯಾರಲ್ಲಿಯೂ ಕೂಡ ನನ್ನ ಒಂದು ಆ ಡಿಪ್ಲೊಮೆಟಿಕ್ ಅಂದರೆ ನಾನು ಡಿಪ್ಲೊಮೆಟಿಕ್ ಆಗಿರ್ತೀನಿ, ಬಹಳ ಚೆನ್ನಾಗಿ ಮಾತಾಡ್ತೀನಿ, ಎಲ್ಲದೂ ಸರಿ. ಆದರೆ ಯಾವುದೋ ಒಬ್ಬ ವರದರಾಜ ಅಂತ ಬಂದ ಅಂತ ಇಟ್ಕೊಳ್ಳಿ, ಅವನನ್ನು ಕಂಡ್ರೆ ನನಗೆ ಆಗೋದಿಲ್ಲ. ವರದರಾಜ ಏನು ನನ್ನ ತಲೆ ಮೇಲೆ ಅವನು ಕಲ್ಲು ಹಾಕಿದ್ದಾನೆ ಅನ್ನುವಂಥದ್ದನ್ನು ನಾನು ಯಾವುದು ಸ್ಟ್ರೈಟಾಗಿ ಹೇಳುವಂಥದ್ದು ನನ್ನ ಹತ್ರ ಇಲ್ಲ. ಆದರೆ ಜನ್ಮದತ್ತವಾದಂತಹ ಯಾವುದೋ ಸ್ವಾಭಾವಿಕ ಅವನ ಗುಣಧರ್ಮಗಳೇ ನನಗೆ ಸೇರದೆ ಹೋದಂತಹ ಸ್ಥಿತಿಗತಿಗಳನ್ನು ಏನು ಮಾಡುತ್ತೆ, ಈ ರಾಹು ಒಬ್ಬ ಮನುಷ್ಯನ ಬಗೆಗೋ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿಯೋ ನಿರ್ಮಾಣ ಮಾಡಿ ನಮ್ಮನ್ನು ಟೋಟಲಿ ಒಂದು ರೀತಿಯ ಈ ಒಂದು ಆ ಕ್ಷಣದ ದಾರುಣತೆಯಲ್ಲಿ ಅಥವಾ ಪರ್ಟಿಕ್ಯುಲರ್ಲಿ, ಯಾಕೆಂದರೆ ಈ ಧನುರ್ರಾಶಿ ಹೇಳುವಂಥದ್ದು ಇದು ಬೆಂಕಿಯ ರಾಶಿ. ಆ ಬೆಂಕಿಯ ರಾಶಿ ಹೇಳೋದಕ್ಕಿಂತನೂ ಧನು ಹೇಳುವಂತಹ ವಿಚಾರದಲ್ಲಿ ನೀವು ಊಹಿಸ್ಬೋದು. ಇದರಲ್ಲಿ ಧನಸ್ಸು ಅಂದ್ರೇನು? ಇವತ್ತು ಧನಸ್ಸುಗಳು ನಾವು ಯುದ್ಧ ಮಾಡುವುದಕ್ಕಂತ ಈಗ ಬೇರೆ ಬೇರೆ ದೇಶಗಳ ನಡುವೆ ಆಗುವಾಗ ಇವೆಲ್ಲ ಈ ಬಾಣಗಳ ಪ್ರಯೋಗ ಇರದೆ ಹೋಗ್ಬೋದು. ಆದರೆ ಶಸ್ತ್ರಾಸ್ತ್ರಗಳ ಸಂಗ್ರಹದ ಒಂದು ಬೆಂಕಿಯ ಪ್ರದೇಶ ಇದು ಯಾವುದು, ಈ ಧನುರ್ರಾಶಿ ಅನ್ನುವಂಥದ್ದು. ಹಾಗಾಗಿ ಅದು ಮುನ್ನುಗ್ಗು, ಇದಕ್ಕಾಗಿ ನೀನು ಹೋರಾಡಬೇಕು ಹೇಳುವಂತಹ ಒಂದು ಆಶಯವನ್ನು ಏನು ಮಾಡುತ್ತೆ, ರಾಹುವಿನ ಮೂಲಕವಾಗಿ ಸೃಷ್ಟಿ ಮಾಡಿಬಿಡುತ್ತೆ. ಒಳ್ಳೆಯ ಕಾರಣಕ್ಕಾಗಿ ಹೋರಾಟವನ್ನು ನಡೆಸಲಿಕ್ಕೆ ನಾವು ಹೊರಟರೂ ಕೂಡ ಅಲ್ಲಿ ಸೋಲನ್ನು ಎದುರಿಸಬಹುದಾದಂಥ ಸಂದರ್ಭ ಬರಬಹುದು. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಗೆಲುವನ್ನು ಸಂಪಾದಿಸಬಹುದು. ಸಾಮ್ರಾಟ್ ಅಶೋಕನ ವಿಚಾರವನ್ನು ಗಮನಿಸಿದಾಗ ಅವನು ಆ ಕಳಿಂಗ ಯುದ್ಧದಲ್ಲಿ ಗೆಲುವನ್ನು ಸಂಪಾದಿಸ್ತಾನೆ. ಅವನದ್ದು ಇದೇ ಧನುರ್ರಾಶಿ. ಆ ಏನು ರಾಹುವಿನ ದಾರುಣತೆ ತುಂಬ ಜೋರಾಗಿ. ಆದರೆ ಆ ಯುದ್ಧದ ನಂತರದಲ್ಲಿ ಆತ ಆ ರಣಾಂಗಣದ ಸಂದರ್ಭದ ಎಲ್ಲ ದೃಶ್ಯಗಳನ್ನು ನೋಡಿದಾಗ ಎಂತೆಂಥ ಸಾವುಗಳಿಗೆ ತಾನು ಕಾರಣನಾದೆ ಅಂತ ಅವನಿಗೆ ಏನಾಗುತ್ತೆ, ಮನಸ್ಸಿನಲ್ಲಿ ಆ ಗಿಲ್ಟ್ ಬಂದುಬಿಡುತ್ತೆ. ಅದೇ ಅವನು ಆಮೇಲೆ ಏನಾಗ್ತಾನೆ, ಪರಿವರ್ತಿತನಾಗ್ತಾನೆ. ಯುದ್ಧದಿಂದ ಯಾವುದೂ ಕೂಡ ಪರಿಹಾರ ಆಗುವಂಥದ್ದಲ್ಲ ಇದು. ಆ ರಾಹುವಿನಲ್ಲಿಯೂ ಅವನ ರಾಹುವಿನ ಸಂದರ್ಭದಲ್ಲಿಯೂ ಇರಬಹುದಾದಂತಹ ಯಾವುದೋ ಒಂದು ಮೃದುತ್ವದ ಕಾರಣಕ್ಕಾಗಿ ಆ ಎಲ್ಲ ಯೋಚನೆಗಳು ಬಂದಿರ್ತವೆ. ಆದರೆ ಅದೇ ರಾಹು ಆ ನಂತರದಲ್ಲಿ ಗಿಲ್ಟ್ ತುಂಬೋದರ ಮೂಲಕ ಇನ್ನೊಂದು ರೀತಿಯ ಪರಿವರ್ತನೆಗೆ ಅವನನ್ನು ಹೊರಳಿಸಿದರೂ ಕೂಡ ಆ ಮುಂಚಿನ ಸಂದರ್ಭದಲ್ಲಿ ಅದೊಂದು ರೀತಿಯ ನಾಶವನ್ನು ಅವನ ಮೂಲಕವಾಗಿಯೇ ಮಾಡಬೇಕಾದಂತಹ ಒಂದು ಉದ್ದೇಶವನ್ನು ಅವನಲ್ಲಿ ಇಟ್ಟುಬಿಡ್ತಾನೆ. ಆ ಉದ್ದೇಶವನ್ನು ಪಡೆದಾಗ ಏನಾಗುತ್ತೆ, ಇದು ಕರೆಕ್ಟೇ, ಇದನ್ನು ನಾನು ಮಾಡಲೇಬೇಕು ಅನ್ನುವಂಥದ್ದು ಏನಾಗುತ್ತೆ, ಸ್ಥಾಯಿಯಾಗುತ್ತೆ. ಈಗ ನಾವು ಸದಾಮ್ ಹುಸೇನ್ ಅಂತವರ ಏನನ್ನ ಜಾತಕವನ್ನು ಪರಿಶೀಲಿಸಿದಾಗ ಆ್ಯಕ್ಚುಲಿ ಅವನು ಏನನ್ನು ಜಗತ್ತಿಗೆ ಹೇಳ್ತಾ ಇರುವಂಥ ರೀತಿಯಲ್ಲಿ ತಾನು ಅಪಾಯಕಾರಿಯಾಗಿದ್ದೇನೆ ಅಂತ ಹೇಳುವುದನ್ನು ಇತರರಿಗೆ, ಅಮೇರಿಕಾದಂಥ ದೇಶಗಳಿಗೆ ಅವನು ಸೂಚನೆ ಕೊಡ್ತಾ ಇದ್ನೋ, ಅಂತಹ ಉಗ್ರವಾದ ಸ್ವರೂಪದಲ್ಲಿ ಅವನು ಇದ್ದಿರಲಿಲ್ಲ. ಹೌದು, ಅವನು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ದೇಶದಲ್ಲಿ ಅನೇಕ ರೀತಿಯ ನಿರಂಕುಶ ಪ್ರಭುತ್ವವನ್ನು ಮಾಡಿದ್ದ ಹೌದು. ಆದರೆ ಅಂತಾರಾಷ್ಟ್ರೀಯ ಸಂದರ್ಭದಲ್ಲಿ ಅಣುಬಾಂಬಿನ ಮೂಲಕವಾಗಿ ಜಗತ್ತನ್ನು ಇನ್ಯಾವುದೋ ರೀತಿಯತ್ತ ಹೊರಳಿಸಬಹುದಾದಂತಹ ಒಂದು ತಯಾರಿ ಅವನ ಹತ್ರ ಇರಲಿಲ್ಲ. ಆದರೆ ಆತ ತನಗೆ ತಾನೇ
ಅದನ್ನು ಏನು ಮಾಡ್ತಾನೆ, ನಾನು ಇದನ್ನು ಮಾಡುವುದರ ಮೂಲಕವಾಗಿ ಜಾಗತಿಕವಾದಂಥ ಅಂದರೆ ಅಶಾಂತಿಯನ್ನು ನಾನು ನಿರ್ಮಿಸ್ತೇನೆ, ನನ್ನನ್ನು ನೀವು ಏನು ನನ್ನ ಸುದ್ದಿಗೆ ಬಂದರೆ ಬಹಳ ಎಚ್ಚರದಲ್ಲಿರಬೇಕು ಅಂತ ಹೇಳುವಂಥ ಸಂಜ್ಞೆಗಳನ್ನು ಕೊಡ್ತಾನೆ. ಅಂತಹ ಸಂಜ್ಞೆಗಳೇ ಏನಾಗ್ತವೆ, ಇವನು ಅಪಾಯಕಾರಿಯಾದಂತಹ ಮನುಷ್ಯ ಅನ್ನುವ ರೀತಿಯಲ್ಲಿ ಏನು ಮಾಡುತ್ತೆ, ಅಮೇರಿಕ ಅವನ ನಿಗ್ರಹಕ್ಕಾಗಿ ಹೊರಡುತ್ತೆ. ನಂತರ ಎಲ್ಲಿಗೆ ಹೋಗ್ಬಿಟ್ಟತ್ತೆ ಅಂತಂದರೆ ಅದು ಅವನನ್ನು ಗಲ್ಲಿಗೂ ಏರಿಸುವಂಥ ಸಂದರ್ಭ ಬರುತ್ತೆ. ಆದರೆ ಅವನ ದೇಶದಲ್ಲಿ ಅಣುಬಾಂಬನ್ನು ನಿರ್ಮಾಣ ಮಾಡುವಂಥ ಯಾವ ವಿಚಾರವೂ ನಡೆದಿರಲಿಲ್ಲ. ಅದು ನಂತರ ತಿಳಿಯುತ್ತೆ ಅಷ್ಟೇ. ಅಂದರೆ ನಾನು ಅಪಾಯಕಾರಿಯಾಗಿ ಇರದೇ ಹೋದಂಥ ಸಂದರ್ಭದಲ್ಲೂ ನನ್ನಿಂದ ಅಪಾಯ ಇದೆ ಅನ್ನುವಂತಹದ್ದನ್ನು ನಾನೇ ಬಿತ್ತರಿಸುವಂಥ, ಆ ಬಿತ್ತರಿಸುವಿಕೆ ಮೂಲಕವಾಗಿ ಕೆಲವು ದಾರುಣತೆಗಳನ್ನು ನಾನೇ ಎದುರಿಸಬೇಕಾದಂಥ ಸ್ಥಿತಿಗತಿಗಳನ್ನು ಈ ಧನುರಾಶಿಯವರಿಗೆ ಹಾಗಾದರೆ ಯಾರು ನಿರ್ಮಾಣ ಮಾಡಿಕೊಡ್ತಾರೆ ಅಂತಂದರೆ, ಇದೇ ಈ ಒಂದು ವಿಷಕಾರಿಯಾದಂಥ ಉಗ್ರ ಸ್ವರೂಪದ ಕಾರ್ಕೋಟಕ ರಾಹು ಮಾಡಿಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದು ಸದ್ದಾಮ್ ಹುಸೇನ್ನಂಥ ವಿಚಾರದಲ್ಲಿ ಹೌದಾದರೂ ಕೂಡ ಅದು ಬಿಡಿ, ಸದ್ದಾಮ್ ಹುಸೇನ್ ಇಂಟರ್ನ್ಯಾಷನಲ್ ಒಂದು ವ್ಯಕ್ತಿ, ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ವ್ಯಕ್ತಿ. ಹಾಗಾದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನು, ಆ ಒಂದು ರಾಹುವಿನ ಕಾರಣಕ್ಕಾಗಿ ಧನುರಾಶಿಯ ಜನ ಏನು ಮಾಡ್ತಾರೆ, ಯಾರ ಜೊತೆಗೂ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗುವಂಥ ಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ. ಅಂದರೆ ಈಗ ಇನ್ನು ನೋಡಿ, ಕೆಲವು ಸಲ ಬಹಳ ಆಶ್ಚರ್ಯ ಆಗುತ್ತೆ. ಕೆಲವು ತಂದೆ ಬಹಳ ಗೌಪ್ಯವಾಗಿ ನನ್ನ ಮಗ ಮತ್ತು ನನ್ನ ಹೆಂಡತಿ ಒಂದು ಜಗಳಾಡ್ತಾರೆ ಯಾಕೆ ಅನ್ನೋದೇ ಅರ್ಥವಾಗೋದಿಲ್ಲ. ನೋಡಿ, ಅವನ ಸೂಕ್ಷ್ಮವಾದದ್ದೇನು ಅಂತಂದರೆ, ಮಗ ಮತ್ತು ಹೆಂಡತಿಯ ನಡುವಿನ ಆ ಒಂದು ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಅವನಿಗಾಗಲ್ಲ. ಅಂತಹ ಅಸಹಾಯಕ ಸ್ಥಿತಿಯನ್ನು ಅಂದರೆ ಹೊರ ವಲಯದ ಹೊರ ಜಗತ್ತಿನ ಸಂದರ್ಭದಲ್ಲಿ ಬಹಳ ಪವರ್ಫುಲ್ ಆದಂಥ ವ್ಯಕ್ತಿ ಇರಬಹುದು ಅವನು. ಆದರೆ ಅವನ ಒಳ ವಲಯದಲ್ಲಿ ಅವನದೇ ಆದಂತಹ ಮನೆಯ ಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಆತ ಕಳ್ಕೊಳ್ಬಹುದು. ನನ್ನ ಮನೆಯಲ್ಲೇ ನನ್ನ ಮಾತುಗಳಿಗೆ ಬೆಲೆ ಇಲ್ಲ ಅನ್ನುವಂಥದ್ದನ್ನು ಜನರ ಜೊತೆಗೆ ಅದನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ನಾನು ಹೇಳೋದಾದರೆ ನಮ್ಮಲ್ಲಿ ಕೆಲ ರಾಜಕಾರಣಿಗಳು ಬಹಳ ಚತುರರಾಗಿರ್ತಾರೆ, ಬಹಳ ಸಮರ್ಥರಾಗಿರ್ತಾರೆ, ಬಹಳ ದೊಡ್ಡ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಆದರೆ ಅವರುಗಳ ಮಕ್ಕಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ಥಿತಿಗತಿಗಳು ಇರ್ತವೆ. ಕೆಲವೊಂದು ಸಲ ನಮಗೆ ಬಂದುಬಿಡುತ್ತೆ, ಇಂಥವರ ಮಗ ಇಂಥದ್ದು ಏನೋ ಒಂದು ಅಪಘಾತ ಆಯಿತು, 2 ಜನ ಸತ್ತರು, ಅದನ್ನು ಗಲ್ಪ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅವರ ಪೊಲಿಟಿಕಲ್ ರೆಪ್ಯುಟೇಷನ್ ಏನಿದೆ ಅದು ಹೋಗ್ಬಿಡ್ತು ಅಂತಾದರೆ ನಾಳೆ ಯಾವ ರೀತಿಯ ತೊಂದರೆಗಳು ಎದುರಾಗ್ಬಿಡ್ಬಹುದು. ಅದನ್ನು ಹಾಗೆ ಮುಚ್ಚಿಡೋದಕ್ಕೂ ಹಾಗೆ ಆಗೋದಿಲ್ಲ. ಯಾಕೆಂದರೆ ಎವ್ರಿ ಕ್ಷಣ ಪ್ರತಿಯೊಂದು ಇದು ಏನು ಕ್ಷಣಗಳಲ್ಲೂ ಯಾವ್ಯಾವುದು ಏನೇನು ಹೇಗೆ ನಡೆದಿದೆ, ಅಪಘಾತ ಹೇಗಾಯಿತು, ಇದು ಏನಾಯಿತು, ಇಂಥ ಒಂದು ಅಂದರೆ ಹೊರಗಿನದ್ದನ್ನು ನಾನು ನಿಭಾಯಿಸಬಲ್ಲೆ, ಆದರೆ ಒಳಗಿನದ್ದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತಾಯಿದೆ. ಅಥವಾ ನೀವು ಡಾಕ್ಟರ್ಗಳ ವಿಷಯದಲ್ಲಿ ಎಷ್ಟೋ ಜನ ಡಾಕ್ಟರ್ಗಳು ಬೇರೆಯವರ ಆರೋಗ್ಯವನ್ನು ಅವರು ಬಹಳ ಅದ್ಭುತವಾಗಿ ರೂಪಿಸಿಕೊಟ್ಟಿದ್ದಿದೆ, ರೋಗಿಗಳನ್ನು ಚೇತರಿಕೆಯನ್ನು ಅವರಲ್ಲಿ ಕೊಟ್ಟಿದ್ದಿದೆ. ಅಂತಹ ಡಾಕ್ಟರ್ಗಳು ಏಕಾಏಕಿ ಅವರು 60ನೇ ವಯಸ್ಸಿನಲ್ಲೋ 65ನೇ ವಯಸ್ಸಿನಲ್ಲೋ ಹೃದಯಾಘಾತದಿಂದ ಸತ್ತುಬಿಟ್ರು ಅಂತ ಹೇಳುವಂಥ ಸುದ್ದಿಯನ್ನು ಕೇಳ್ತೇವೆ. ಹಾಗಾದರೆ ನನ್ನನ್ನು ನಿಯಂತ್ರಿಸಿಕೊಳ್ಳಬಹುದಾದಂತಹ ಆ ಶಕ್ತಿಯನ್ನು ಅವರು ಹೇಗೆ ಕಳ್ಕೊಳ್ತಾರೆ ಆ ಡಾಕ್ಟರ್ಗಳು? ಬೇರೆಯವರ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡೋದರ ಮೂಲಕವಾಗಿ ಅವರ ಚೇತರಿಕೆಗೆ ಕಾರಣರಾಗ್ತಾರೆ. ಆದರೆ ಅವರೇ ಹೃದಯಾಘಾತದಿಂದ ಸಾಯುವಂಥ ಸಂದರ್ಭಗಳು ಹೇಗೆ ಬರ್ತವೆ? ಹಾಗಾದರೆ ಅವರ ಸ್ಥಿತಿಗತಿಗಳು ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ವಿಚಾರ ಅವರಿಗೆ ತಿಳಿಲಿಲ್ವೋ? ಕೇಳಿದರೆ ಇದು ಹಲವುತನದ ಮೈ ಮರೆಸುವ ಆಟವಿದು, ನಿಜವೂ ತೋರೋದಲ್ಲ. ಹಾಗಾಗಿ ಇದು ಏನು ಅಂತಂದರೆ, ಅಡಿಗರು ಹೇಳಿದ ಹಾಗೆ ಕೆಲವು ಸಲ ಜೀವನ ಅನ್ನುವಂಥದ್ದು ಹಲವುತನದ ಮೈ ಮರೆಸುವಂಥ ಆಟ. ಹಾಗಾಗಿ ಧನುರಾಶಿಯವರಿಗೆ ಗುರುವಿನ ಸಂಪೂರ್ಣವಾದ ರಕ್ಷಣೆ ಸಿಗಬೇಕು. ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಗುರುವಿನಂತಹ ಗ್ರಹವೇ ಆ ಧನುರಾಶಿಯ ಮನೆಯ ಯಜಮಾನ. ಅಂತಹ ಯಜಮಾನನಿಗೂ ಕೂಡ ಬೆಂಕಿ ಈ ರಾಶಿಯಿಂದ ಹೊರಹೊಮ್ಮುವಾಗ ತನ್ನ ಮನೆಯೊಳಗಿನ ಬೆಂಕಿಯನ್ನು ಆರಿಸುವಂಥ ಒಂದು ಶಕ್ತಿ ಸಿಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ಗುರುವೇ ಕೈ ಚೆಲ್ಲಬಹುದು. ಹಾಗಾದರೆ ಆ ಗುರುವೇ ಕೈ ಚೆಲ್ಲಬಹುದಾದಂಥ ಅವಸ್ಥೆ ಯಾಕೆ ಬರುತ್ತೆ ಅಂತಂದರೆ, ಈ ರಾಹುವಿನ ಉಪದ್ವ್ಯಾಪದಿಂದ, ರಾಹುವಿನ ಆ ಘೋರ ಕಾರ್ಕೋಟಕದ ವಿಚಾರವೇ ಹಾಗೆ. ಅದನ್ನು ಘೋರ ಕಾರ್ಕೋಟಕ ಅನ್ನಿ ಅಥವಾ ಸರ್ಪದೋಷ ಅನ್ನಿ, ಅಥವಾ ನೀವು ಅದನ್ನು ಬೇರೆ ರೀತಿಯಲ್ಲಿ ಕಾಳ ಸರ್ಪದೋಷ ಅಂತ ಹೇಳಿ
ಅಥವಾ ಇನ್ಯಾವುದೋ ಇವ ಅನೇಕ ನಿಟ್ಟಿನಲ್ಲಿ ನಾವು ಆ ಸರ್ಪದೋಷಗಳನ್ನು ಗುರುತಿಸ್ಬೋದು. ಪ್ರತಿಯೊಂದು ರಾಶಿಯಲ್ಲಿ ಇರಬಹುದಾದಂತಹ ಒಂದು ರಾಹು ಕೂಡ ಬೇರೆ ಬೇರೆ ರೀತಿಯಾದ ದೋಷಗಳನ್ನು ತರ್ತಾ ಇರ್ತಾನೆ. ಹಾಗಾಗಿ ಈ ಒಂದು ಧನುರ್ರಾಶಿಯವರ ತೊಂದರೆಗಳು ಏನು ಅಂತಂದರೆ, ಎಲ್ಲವನ್ನೂ ನಿಯಂತ್ರಣಕ್ಕೆ ತಂದುಬಿಡ್ತಾರೆ ಎಕ್ಸೆಪ್ಟ್ ತಮ್ಮ ಒಳಗಿನ ವಲಯದ, ತನ್ನೊಳಗಿನ ವಿಚಾರಗಳ ಅಥವಾ ತನ್ನದಾದಂತಹ ಮನಸ್ಸಿನ ಆ ಹೊಯ್ದಾಟಗಳ ಸಂಬಂಧವಾದಂತಹ ಆ ಒಂದು ವೈಪರೀತ್ಯಗಳನ್ನು ನಿಯಂತ್ರಿಸುವಲ್ಲಿ ಅನೇಕ ರೀತಿಯ ಏನಕ್ಕೆ ಟೀಕೆಗಳಿಗೆ ಒಳಗಾಗ್ಬಿಡ್ಬೋದು. ಅಥವಾ ಬರೀ ಟೀಕೆಗಳಿಗೆ ಒಳಗಾಗುವಂಥದ್ದಲ್ಲ, ನಾಳೆ ಕೆಲವು ಸಂದರ್ಭಗಳಲ್ಲಿ ಅರೆಸ್ಟು ಆಗಿಬಿಡ್ಬಹುದಾದಂಥದ್ದು. ಬಂಧನ ಯೋಗ ಈ ಯಾರಿಗೆ ಪರ್ಟಿಕ್ಯುಲರ್ಲಿ ಧನುಸ್ಸು ರಾಶಿಯವರಿಗೆ ಜಾತಕದಲ್ಲಿ ಇದೆ ಅಂತಾದರೆ, ಆ ಸಂದರ್ಭದಲ್ಲಿ ಆ ಬಂಧನ ಯೋಗಕ್ಕೆ ದೊಡ್ಡದಾದಂತಹ ರೀತಿಯ ಚಾಲನೆಯನ್ನು ಕೊಡಬಹುದಾದಂಥವನು ಈ ಉಗ್ರ ಸ್ವರೂಪವನ್ನು ತಳೆದಂಥ ರಾಹು. ಹಾಗಾಗಿ ರಾಹು ದಶಾದಲ್ಲಿ ಅನೇಕ ವ್ಯಾಜ್ಯಗಳ ಸಂದರ್ಭದ ಅಥವಾ ಜಗಳಗಳ ಸಂದರ್ಭದ ಸಂಘರ್ಷದ ಸಂದರ್ಭ ಇದ್ದರೆ, ಧನುರಾಶಿಯವರು ಬಂಧನ ಯೋಗ ಏನಾದರೂ ಜಾತಕದಲ್ಲಿ ಇದೆ ಅಂತಾದರೆ ಬಹಳ ಎಚ್ಚರದಲ್ಲಿರಬೇಕಾಗತ್ತೆ. ಯಾಕೆ ಅಂತಂದರೆ, ನಾವು ಒಮ್ಮೆ ಹೋದ್ವಿ ಅಂದರೆ, ಎಷ್ಟೋ ಜನ ಜೈಲಿಗೆ ಹೋಗ್ತಾರೆ ಬರ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಒಮ್ಮೆ ಜೈಲಿಗೆ ಹೋದ ಅಂತಾದರೆ ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಆಮೇಲೆ ಹೊರಗೆ ಬರುವಂಥದ್ದು ಕೆಲವರು, ಅದಕ್ಕೆ ನೋಡಿ ಈಗ ನಾವು ಗಮನಿಸ್ತೇವೆ, ನಾವು ಆ್ಯಂಟಿಸಿಪೇಟ್ರಿ ಬೇಲಿಗೆ ಕೆಲವರು ಎಲ್ಲೆಲ್ಲೋ ಅಲ್ದಾಡ್ತಾ ಇರ್ತಾರೆ, ಅಲ್ಲೇ ಹೋಗುತ್ತೆ, ಆ ಕೋರ್ಟ್ನಲ್ಲಿ ಆಗಲ್ಲ, ಮುಂದಿನ ಕೋರ್ಟಿಗೆ ಹೋಗ್ತಾರೆ, ಮುಂದಿನ ಕೋರ್ಟಿಗೆ ಹೋದ್ಮೇಲೆ ಕೊನೆಗೆ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆದಾಗ ಅವರಾಗೆ ಶರಣರಾಗ್ತಾರೆ. ಯಾಕೆಂದರೆ ನಮಗೆ ಎಲ್ಲೆಲ್ಲಿ ಚಾನ್ಸ್ ಇದೆಯೋ ಅಲ್ಲಿ ಆ ಅಲೆದಾಡುವ ಸ್ಥಿತಿ ಇದೆಯಲ್ಲ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ನಾನು ಯಾರು ಅನ್ನುವುದನ್ನು ತಿಳಿಸದೆಯೇ ಜಗತ್ತಿನಲ್ಲಿ ಅಲೆದಾಡುವಂಥ ಸ್ಥಿತಿಗತಿಗಳು ಬರ್ತವೆ ಅಂತಾದರೆ ಇವೆಲ್ಲ ದಾರುಣವಾದ ಸ್ಥಿತಿ. ಇಂಥದ್ದನ್ನು ತಂದುಬಿಡಬಹುದಾದಂಥದ್ದು, ಪರ್ಟಿಕ್ಯುಲರ್ಲಿ ಈ ರಾಶಿಯವರಿಗೆ ತಂದುಬಿಡಬಹುದಾದಂಥದ್ದು ಈ ಉಗ್ರ ಕಾರ್ಕೋಟಕ ವಿಷವನ್ನು ಹೊಂದಿದಂತಹ ಸರ್ಪದ ಕಾರಣಕ್ಕಾಗಿ ಧನುರ್ರಾಶಿಯವರಿಗೆ ಅದು ಏನಾಗುತ್ತೆ, ಒದಗಿ ಬರುತ್ತೆ. ಒಳ್ಳೇದು ಒದಗಿ ಬರಲ್ಲ ಅಂತಲ್ಲ, ಉಳಿದ ಸಂದರ್ಭದಲ್ಲಿ ಯಾವಾಗಲೂ ಒದಗಿ ಬರಬಹುದು. ಆದರೆ ಸರ್ಪದ ಸಂದರ್ಭದ ಸೀನ್ ಬಂದಾಗ, ಈಗ ವೇದಿಕೆಯಲ್ಲಿ ಸರ್ಪದ ಒಂದು ಸಂದರ್ಭ, ಅದರ ದಶಾದ ಸಂದರ್ಭ ಅಂತ ಹೇಳಿದಾಗ ಯಾವುದೇ ರೀತಿಯ ಅಮೃತವೂ ಕೂಡ ಅದನ್ನು ವಿಷ ಮಾಡುವಂತಹ ಒಂದು ಶಕ್ತಿಯನ್ನು ಈ ರಾಹು ತೋರಿಸ್ತಾ ಇರ್ತಾನೆ. ಅದು ನಮ್ಮನ್ನು ಅನೇಕ ರೀತಿಯ ದಾರುಣತೆಯನ್ನು ಎದುರಿಸೋದಕ್ಕೆ ಕಟ್ ಹಾಕುತ್ತೆ. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.